ನಮಸ್ಕಾರ. ರಾಶಿ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ವೃಷಭ ರಾಶಿ, ವೃಷಭ ಲಗ್ನ. ಏಪ್ರಿಲ್ ತಿಂಗಳ ರಾಶಿ ಭವಿಷ್ಯ ಯಾವ ರೀತಿ ಇದೆ ಅನ್ನುವಂತಹ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿ ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಈ ಬರುವಂತಹ ಏಪ್ರಿಲ್ ತಿಂಗಳಿಗೆ ವೃಷಭ ರಾಶಿ, ವೃಷಭ ಲಗ್ನದವರಿಗೆ ತುಂಬಾ ಅದ್ಭುತವಾದಂತಹ ಫಲಗಳನ್ನ ನೀವು ನಿರೀಕ್ಷೆ ಮಾಡಬಹುದು. ಗ್ರಹಗಳ ಸ್ಥಿತಿ ತುಂಬಾ ಅದ್ಭುತವಾಗಿದೆ. ನಿಮ್ಮ ಲಾಭ ಸ್ಥಾನದಲ್ಲಿ 4 ಗ್ರಹಗಳ ಸಂಯೋಗ ಆಗ್ತಿದೆ ಬರುವಂತಹ ತಿಂಗಳಲ್ಲಿ. ರವಿ, ರಾಹು, ಬುಧನು ಕೂಡ ಇರ್ತಾನೆ, ಜೊತೆಗೆ ಶುಕ್ರನು ಕೂಡ ಸಂಚಾರ ನಿಮ್ಮ ಲಾಭ ಸ್ಥಾನದಲ್ಲಿ ಸಂಚಾರ ಆಗ್ತಿದೆ. ಹಾಗಾಗಿ ಅದ್ಭುತವಾದಂತಹ ಫಲಗಳು, ಸುಮಾರಷ್ಟು ವಿಷಯಗಳನ್ನು ನೋಡ್ಬೋದು. ಜೊತೆಗೆ ಶನಿ ಮತ್ತೆ ಮಂಗಳನ ಸ್ಥಿತಿ ನಿಮ್ಮ ದಶಮ ಸ್ಥಾನದಲ್ಲಿ. ಕೆಲಸದ ಒತ್ತಡ ಆಗಿರ್ಬೋದು, ಕಾಂಪಿಟೇಷನ್ ಆಗಿರ್ಬೋದು, ನೀವು ಮಾಡುವಂತ ಶ್ರಮಕ್ಕೆ ತಕ್ಕ ಪ್ರತಿಫಲ ಇರುತ್ತೆ. ಗುರು ನಿಮ್ಮ ವ್ಯಯಸ್ಥಾನದಿಂದ ಸಂಚಾರ ಆಗ್ತಿರುತ್ತೆ. ಗುರುವಿನಿಂದ ಕೆಲವೊಂದು ಅನಿರೀಕ್ಷಿತ ಫಲಗಳನ್ನ ನಿರೀಕ್ಷೆ ಮಾಡಬಹುದು. ಆದ್ರೂ ಕೆಲವೊಂದು ಅದ್ಭುತವಾದಂತಹ ಫಲಗಳು ಲೀಗಲ್ ಮ್ಯಾಟರ್ ಅಲ್ಲಿ ನೋಡುವಂತಹ ಸಾಧ್ಯತೆಗಳಿರುತ್ತೆ. ಜೊತೆಗೆ ಕೇತು ಯಥಾಸ್ಥಿತಿ ನಿಮ್ಮ ಪಂಚಮ ಸ್ಥಾನದಲ್ಲಿ ಇರುವಂತಹ ಸಾಮರ್ಥ್ಯದಲ್ಲಿ ಏರಿಳಿತವನ್ನು ಕೂಡ ಕೊಡುವಂತಹ ಸಾಧ್ಯತೆ ಇರುತ್ತೆ. ಈ ಬರುವಂತಹ ತಿಂಗಳಲ್ಲಿ ನಿಮ್ಮ ವ್ಯಕ್ತಿತ್ವ ಹೇಗಿರುತ್ತೆ ನೋಡಿ. ಈ ಬರುವಂತಹ ತಿಂಗಳಲ್ಲಿ ನಿಮ್ಮ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ನ ಗೇನ್ ಮಾಡುವಂತಹ ತಿಂಗಳಾಗಿರುತ್ತೆ. ಸುಮಾರಷ್ಟು ವಿಚಾರಗಳಲ್ಲಿ ನೀವು ಬಯಸದೆ ಬರುವಂತಹ ಭಾಗ್ಯಗಾಗಿರ್ಬೋದು, ನೀವು ಮಿನಿಮಮ್ ಎಫರ್ಟ್ ಇಂದ ಮ್ಯಾಕ್ಸಿಮಮ್ ರಿಸಲ್ಟ್ ಅನ್ನ ತಗೋಬಹುದು. ನಾನಾ ರೀತಿಯ ಆಸೆಗಳು, ನೀವು ಯೋಚನೆ ಮಾಡದೇ ಇರುವಂತಹ ಫಲಗಳನ್ನು ಕೂಡ ಈ ಬರುವಂತಹ ತಿಂಗಳಲ್ಲಿ ನೀವು ಅದರಲ್ಲಿ ಸಕ್ಸಸ್ ಕಾಣುವಂತಹ ಯೋಗಗಳಿದೆ. ಮುಖ್ಯವಾಗಿ ನಿಮ್ಮ ಲಾಭ ಸ್ಥಾನದಿಂದ ನಿಮ್ಮ ಶುಕ್ರನೇ ಸಂಚಾರ ಆಗ್ತಿರೋದ್ರಿಂದ ನಿಮ್ಮ ವ್ಯಕ್ತಿತ್ವ ಮತ್ತೆ ನಿಮ್ಮ ಜ್ಞಾನ ಆಗಿರ್ಬೋದು, ನಿಮ್ಮ ಸ್ಟೇಟಸ್ ಆಗಿರ್ಬೋದು, ಮತ್ತೆ ಕಾಂಪಿಟೇಷನ್ ನಲ್ಲಿ ಜಯ ಆಗುವಂತದ್ದು, ಶತ್ರುಗಳ ಮೇಲೆ ಹಿಡಿತ ತಗೊಳ್ಳುವಂತದ್ದಾಗಿರ್ಬೋದು, ಇದರಲ್ಲಿ ನಿಮ್ಮ ವ್ಯಕ್ತಿತ್ವದಲ್ಲಿ ಅಭಿವೃದ್ಧಿ ನೋಡ್ಬೋದು. ಜೊತೆಗೆ ಹಣಕಾಸಿನ ವಿಚಾರದಲ್ಲಿ ವೃದ್ಧಿ ಆಗುವಂತದ್ದು, ಲಕ್ ಫ್ಯಾಕ್ಟರ್ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ತುಂಬಾನೇ ತೀಕ್ಷ್ಣ ಬುದ್ಧಿಯಿಂದ ಸುಮಾರಷ್ಟು ಸಮಸ್ಯೆಗಳನ್ನ ನೀವು ಬಗೆಹರಿಸುವಂತಹ ಸಾಮರ್ಥ್ಯ, ಯೋಚನೆ ಶಕ್ತಿ ನಿಮ್ಮಲ್ಲಿ ಇರುವಂತಹ ಸಾಧ್ಯತೆ. ಯಾಕಂದ್ರೆ ರಾಹು ಕೂಡ ಲಾಭದಲ್ಲಿದ್ದಾನೆ. ರವಿ ನಿಮಗೆ ಭೂಮಿ, ಸುಖ ಸೌಕರ್ಯಗಳಲ್ಲಿ ಅಭಿವೃದ್ಧಿ ಕೊಡುವಂತದ್ದಾಗಿರುತ್ತೆ. ಸುಮಾರಷ್ಟು ವಿಚಾರಗಳಲ್ಲಿ ನಿಮ್ಮ ವ್ಯಕ್ತಿತ್ವದಲ್ಲಿ ಬದಲಾವಣೆ ಮತ್ತೆ ಪರಿವರ್ತನೆಯಾಗುವಂತಹ ತಿಂಗಳಾಗಿರುತ್ತೆ. ಹಾಗಾಗಿ ಈ ಸಮಯವನ್ನ ಸರಿಯಾಗಿ ಬಳಕೆ ಮಾಡ್ಕೊಂಡ್ರೆ ವೃಷಭ ರಾಶಿ, ವೃಷಭ ಲಗ್ನದವರಿಗೆ ತುಂಬಾ ಅದ್ಭುತವಾದಂತಹ ಸಮಯ ಮುಂದೆ ಬರುವಂತಹ ದಿನಗಳಲ್ಲಿ ನೋಡುವಂತಹ ಸಾಧ್ಯತೆ ಇರುತ್ತೆ. ಜೊತೆಗೆ ನಿಮ್ಮ ಒಂದು ಆರೋಗ್ಯ ಹೇಗಿರುತ್ತೆ ನೋಡಿ. ಆರೋಗ್ಯದಲ್ಲಿ ಉತ್ತಮವಾದಂತಹ ಅಭಿವೃದ್ಧಿಯನ್ನ ಬರುವಂತಹ ತಿಂಗಳಾಗಿರುತ್ತೆ. ಸುಮಾರಷ್ಟು ದೀರ್ಘಕಾಲದ ವ್ಯಾಧಿಗಳಿಂದ ಆಚೆ ಬರುವಂತಹ ಯೋಗಗಳು, ಯಾವುದೇ ರೀತಿಯ ಸರ್ಜರಿಗಳಾಗಿರ್ಬೋದು, ಆಸ್ಪತ್ರೆಗೆ ಹೋಗಿ ಟ್ರೀಟ್ಮೆಂಟ್ ತಗೊಳ್ಳದೆ ಅದರಲ್ಲಿ ಸಫಲತೆಯನ್ನು ನೋಡುವಂತದ್ದಾಗಿರುತ್ತೆ. ಆದ್ರೆ ಕೆಲವೊಂದು ವಿಚಾರದಲ್ಲಿ ಎಚ್ಚರಿಕೆ ಇರ್ಕೋಬೇಕಾಗತ್ತೆ. ಆರೋಗ್ಯದ ವಿಚಾರದಲ್ಲಿ ರವಿ ಗುರುವಿನ ಸಂಯೋಗ ನಿಮಗೆ 2 ವಾರಗಳ ನಂತರ ಆಗ್ತಾ ಇದೆ. ಅಲ್ಲಿ ನಿಮ್ಮ ಯಾರಿಗೆ ಆಲ್ರೆಡಿ ಸರ್ಜರೀಸ್ ಆಗಿದೆ, ಹೃದಯಕ್ಕೆ ಸಂಬಂಧಪಟ್ಟಂತದ್ದಾಗಿರ್ಬೋದು, ಸ್ಪೈನಲ್ ಕಾರ್ಡ್ ಆಗಿರ್ಬೋದು, ಶೋಲ್ಡರ್ ಆಗಿರ್ಬೋದು, ಜಾಯಿಂಟ್ ಪೇನ್ ಆಗಿರ್ಬೋದು, ಈ ಸಂಬಂಧಪಟ್ಟಂತ ವಿಚಾರದಲ್ಲಿ ಮತ್ತೆ ಆಸ್ಪತ್ರೆ ಓಡಾಡಬೇಕಾದಂತ ಅನಿವಾರ್ಯತೆ ಇರುತ್ತೆ. ಆದ್ರೆ ಯಾವುದೇ ರೀತಿಯ ದೊಡ್ಡ ಪ್ರಮಾಣದ ಸಮಸ್ಯೆಗಳು ಬಂದರೂ ಕೂಡ ಅದರಿಂದ ಆಚೆ ಬರುವಂತದ್ದು ಆಗಿರುತ್ತೆ. ಮತ್ತೆ ರಿಕವರಿ ಕೂಡ ಅದೇ ರೀತಿಯಲ್ಲಿ ಆಗುವಂತಹ ಸಾಧ್ಯತೆಗಳಿರುತ್ತೆ. ಸೊ ಹಾಗಾಗಿ ಆರೋಗ್ಯದ ವಿಚಾರದಲ್ಲೂ ಕೂಡ ಅಭಿವೃದ್ಧಿ ನೋಡುವಂತಹ ತಿಂಗಳಾಗಿರುತ್ತೆ. ಮುಖ್ಯವಾಗಿ ಹಣಕಾಸಿನ ವಿಚಾರ ನೋಡಿ. ಹಣಕಾಸಿನ ವಿಚಾರದಲ್ಲಿ ಈ ಬರುವಂತಹ ತಿಂಗಳು ವೃಷಭ ರಾಶಿಯವರಿಗೆ ನಾನಾ ರೀತಿಯ ಅನುಕೂಲಗಳನ್ನ ನೋಡುವಂತಹ ಸಾಧ್ಯತೆ ಇರುತ್ತೆ. ಈ ಬರುವಂತಹ ತಿಂಗಳಲ್ಲಿ ನಿಮಗೆ ಮುಂದೆ ಬರುವಂತಹ ದಿನದೊಳಗೆ ನಿಮಗೆ ನಿಮ್ಮ ಒಂದು ಆದಾಯದ ಮೂಲಗಳನ್ನ ಮಲ್ಟಿಪ್ಲೈ ಮಾಡುವಂತಹ ಅವಕಾಶಗಳು, ಹೊಸ ವ್ಯವಹಾರಗಳಾಗಿರ್ಬೋದು, ಹೊಸ ದಾರಿ ಮಾರ್ಗಗಳನ್ನ ಸಿಗುವಂತಹ ಸಾಧ್ಯತೆ ಇರುತ್ತೆ. ಯಾರು ಭೂಮಿ ಸಂಬಂಧಪಟ್ಟಂತದ್ದು ಮಾಡ್ತಿರ್ಬೋದು, ಯಾರು ಸ್ವಂತದ ವ್ಯಾಪಾರ ಮಾಡ್ತಿರ್ಬೋದು, ಬಾಡಿಗೆಯಿಂದ ಬರುವಂತಹ ದುಡ್ಡು ಕಾಸಿನ ವಿಚಾರದಲ್ಲಿ ಯೋಚನೆಗಳಿರ್ಬೋದು, ಕಮರ್ಷಿಯಲ್ ಪ್ರಾಪರ್ಟಿನಲ್ಲಿ ಏನಾದ್ರೂ ಹೂಡಿಕೆ ಮಾಡುವಂತದ್ದಾಗಿರ್ಬೋದು, ನಿವೇಶನವನ್ನ ಪರ್ಚೇಸ್ ಮಾಡುವಂತದ್ದಾಗಿರ್ಬೋದು, ಅದರಿಂದ ಲಾಭ ಬರುವಂತದ್ದು ಯೋಗಗಳಿದೆ. ಆದಾಯದ ಮೂಲಗಳು ನೋಡಿ ನಾನಾ ರೀತಿಯಲ್ಲಿ ಬರುವಂತಹ ಸಾಧ್ಯತೆ ಇರುತ್ತೆ. ಜೊತೆಗೆ ನೋಡಿ ನಿಮ್ಮ ಒಂದು ಲಾಭ ಸ್ಥಾನದಲ್ಲಿ ಬುಧನು ಕೂಡ ನಿಮ್ಮ ಒಂದು 10ನೇ ತಾರೀಕಿನ ನಂತರ ಲಾಭ ಸ್ಥಾನಕ್ಕೆ ವಕ್ರಿಯ ನಡಿಗೆ ನಡೀತಾನೆ. ಸುಮಾರಷ್ಟು ವಿಚಾರಗಳಲ್ಲಿ ನಿಮ್ಮ ದುಡ್ಡು ಕಾಸು ಸ್ಟ್ರಕ್ ಆಗಿರೋದು ಆಗಿರ್ಬೋದು, ಲೀಗಲಿ ಪ್ರಾಬ್ಲಮ್ ಆಗಿರ್ಬೋದು, ಯಾವುದೇ ಒಂದು ರೀತಿಯ ಸಮಸ್ಯೆಗೆ ಸಿಕ್ಕಾಕೊಂಡಂತ ದುಡ್ಡು ವಾಪಸ್ ಬರುವಂತಹ ಸಾಧ್ಯತೆ ಇರುತ್ತೆ. ಮತ್ತೆ ನಿಮ್ಮ ಒಂದು ಹಣಕಾಸಿನ ಒಂದು ಸ್ಥಿತಿಯಲ್ಲಿ ವೃದ್ಧಿ ನೋಡುವಂತದ್ದಾಗಿರುತ್ತೆ. ಸಾಲ ತೀರಿಸುವಂತಹದ್ದು ಅವಕಾಶಗಳಿದೆ. ಮತ್ತೆ ಈ ಬರುವಂತ ತಿಂಗಳಲ್ಲಿ ನಿಮಗೆ ಶುಕ್ರನು ಕೂಡ ಲಾಭದಲ್ಲಿ ರಾಹುವಿನ ಜೊತೆಗಿರೋದ್ರಿಂದ ಮಿತ್ರರ ಸಹಕಾರದಿಂದ ಆಗಿರ್ಬೋದು, ಒಂದು ದೊಡ್ಡ ಪ್ರಮಾಣದ ದುಡ್ಡು ವಿದೇಶಗಳಿಂದ ಬರುವಂತದ್ದಾಗಿರ್ಬೋದು, ಹಿಂದೆ ಮಾಡಿದಂತಹ ಹೂಡಿಕೆಯಿಂದ ಬರುವಂತಹ ಲಾಭ ಆಗಿರ್ಬೋದು, ಚೀಟಿಯಿಂದ ಬರುವಂತಹ ಆದಾಯ ಆಗಿರ್ಬೋದು, ಅದರಲ್ಲಿ ನಿಮಗೆ ನೋಡುವಂತದ್ದು ಯೋಗಗಳಾಗಿರ್ಬೋದು, ಲಾಭ ಬರುವಂತದ್ದಾಗಿರುತ್ತೆ. ಅದರ ಜೊತೆಗೆ ಕೆಲವೊಂದು ಅಮೌಂಟ್ ನಿಮ್ಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕಾದಂತ ಅನಿವಾರ್ಯತೆಯನ್ನು ಕೊಡುತ್ತೆ. ಸ್ವಲ್ಪ ಮಟ್ಟಿಗೆ ಖರ್ಚುಗಳನ್ನು ಕೂಡ ನೋಡುವಂತಹ ಸಾಧ್ಯತೆ ಇದೆ 2 ವಾರಗಳ ನಂತರ. ಸೊ ಹಾಗಾಗಿ ಹಣಕಾಸಿನ ವಿಚಾರ ನಿಮ್ಮ ಇಷ್ಟಾರ್ಥಗಳಲ್ಲಿ ಈಡೇರಿಸುವಂತಹ ತಿಂಗಳಾಗಿರುತ್ತೆ. ಜೊತೆಗೆ ನಿಮ್ಮ ಒಂದು ಸಂಬಂಧಗಳಾಗಿರ್ಬೋದು, ನಿಮ್ಮ ಕಮ್ಯುನಿಕೇಶನ್ ಆಗಿರ್ಬೋದು, ನೀವು ಮಾಡಿದಂತಹ ಯೋಜನೆಗಳೆಲ್ಲ ಫಲಕಾರಿಯಾಗುವಂತಹ ನಿಟ್ಟಿನಲ್ಲಿರುತ್ತೆ. ಹೊಸ ಕಾರ್ಯಾರಂಭಕ್ಕೆ ಬರುವಂತಹ ತಿಂಗಳು ತುಂಬಾ ಉತ್ತಮವಾಗಿರುತ್ತೆ. ನಿಮ್ಮ ಯೋಜನೆಗಳು ಕೂಡ ಎದುರಿನ ವ್ಯಕ್ತಿಯಿಂದ ಪ್ರಶಂಸೆಗೆ ಪಾತ್ರರಾಗುವಂತಹ ಒಂದು
ಯೋಗ ಈ ಬರುವಂತಹ ತಿಂಗಳಲ್ಲಿ ವೃಷಭ ರಾಶಿ, ವೃಷಭ ಲಗ್ನದವರು ನಿರೀಕ್ಷೆ ಮಾಡಬಹುದು. ಜೊತೆಗೆ ಸುಖ ಸೌಕರ್ಯಗಳಲ್ಲಿ ವೃದ್ಧಿ ಮಾಡುವಂತದ್ದಾಗಿರುತ್ತೆ. ಮತ್ತೆ ಪಿತ್ರಾರ್ಜಿತ ಆಸ್ತಿ ಆಗಿರ್ಬೋದು, ಹಿಂದೆ ಯಾವ್ದೋ ಒಂದು ಹೂಡಿಕೆ ಮಾಡಿರ್ತೀರಾ, ಅದನ್ನ ನೀವು ರಿಜಿಸ್ಟರ್ ಮಾಡ್ಕೊಳ್ಬೇಕಾದಂತಹ ಒಂದು ಅವಕಾಶ ಇಲ್ಲದೆ ಇರುವಂತದ್ದಾಗಿರ್ಬೋದು. ಇಲ್ಲ ನೀವು ಹೂಡಿಕೆ ಮಾಡಿದಂತ ಆದಾಯದಲ್ಲಿ ಮತ್ತೆ ಬೇರೆಗೆ ಸೇಲ್ ಮಾಡಿ ಬೇರೆ ಒಂದು ಹೊಸದಾಗಿ ಒಂದು ಪ್ರಾಪರ್ಟಿ ಪರ್ಚೇಸ್ ಮಾಡುವಂತಹ ಯೋಗಗಳಿದೆ. ವಾಹನ ಖರೀದಿ ಯೋಗ ಈ ಬರುವಂತಹ ತಿಂಗಳಲ್ಲಿ ವೃಷಭ ರಾಶಿ, ವೃಷಭ ಲಗ್ನದವರು ನೋಡುವಂತ ಸಾಧ್ಯತೆ ಇರುತ್ತೆ. ನಿಮ್ಮ ಕುಟುಂಬದವರ ಜೊತೆಗೆ ಸುಖವಾದಂತಹ ಸಮಯವನ್ನ ಕಳೆಯುವಂತಹ ಅವಕಾಶಗಳು ಮತ್ತೆ ಶುಭ ಕಾರ್ಯಗಳು ಕೂಡ ಕುಟುಂಬದಲ್ಲಿ ನಡೆಯುವಂತಹ ಯೋಗಗಳು ಈ ಬರುವಂತಹ ತಿಂಗಳಲ್ಲಿ ವೃಷಭ ರಾಶಿಯು ನಿರೀಕ್ಷೆ ಮಾಡಬಹುದು. ಜೊತೆಗೆ ಯಾರು ವಿದ್ಯಾರ್ಥಿಗಳಿದ್ದಾರೆ, ವಿದ್ಯಾಭ್ಯಾಸದಲ್ಲಿದ್ದಾರೆ, ಅವರಿಗೆ ಉತ್ತಮವಾದಂತಹ ಒಂದು ರಿಸಲ್ಟ್ ಕೂಡ ವೃಷಭ ರಾಶಿ ಸಂತಾನ ಆಗಿರ್ಬೋದು, ವೃಷಭ ರಾಶಿಯವರು ವಿದ್ಯಾರ್ಥಿಗಳಾಗಿರ್ಬೋದು, ಅವರಿಗೆ ಬರುವಂತಹ ತಿಂಗಳಲ್ಲಿ ಒಂದು ಉತ್ತಮವಾದಂತಹ ರಿಸಲ್ಟ್ ನೋಡುವಂತಹ ಸಾಧ್ಯತೆ ಮತ್ತೆ ಪೈಪೋಟಿ ಕಾಂಪಿಟೇಷನ್ ನಲ್ಲಿ ವಿನ್ ಆಗುವಂತಹ ಅವಕಾಶಗಳು. ಎಲ್ಲಿವರೆಗೂ ಶುಕ್ರ ನಿಮಗೆ ಲಾಭ ಸ್ಥಾನದಲ್ಲಿ ಇರ್ತಾನೋ ಅಲ್ಲಿವರೆಗೆ ಕಾಂಪಿಟೇಷನ್ ನಲ್ಲಿ ಜಯ ಗಳಿಸುವಂತದ್ದಿರುತ್ತೆ. ಶತ್ರುಗಳೇ ಮಿತ್ರರಾಗುವಂತಹ ಸಮಯ ನಿಮಗೆ. ಸೊ ಹಾಗಾಗಿ ಈ ಬರುವಂತಹ ತಿಂಗಳು ತುಂಬಾ ಅದ್ಭುತವಾದಂತಹ ಫಲ. ಜೊತೆಗೆ ಯಾರು ಉದ್ಯೋಗದಲ್ಲಿದ್ದಾರೋ, ಜಾಬ್ ಅಲ್ಲಿದ್ದಾರೋ, ಸುಮಾರಷ್ಟು ದಿವಸಗಳಿಂದ ಮುಖ್ಯವಾಗಿ ಸರ್ಕಾರ ಸಂಬಂಧಪಟ್ಟಂತವ್ರು ಯಾರು ಇರ್ತಾರೆ ಅಂತವರಿಗೆ ಮೊದಲ 2 ವಾರಗಳ ಕಾಲದಲ್ಲಿ ನಿಮಗೆ ನಿಮಗೆ ಬರಬೇಕಾದಂತಹ ಪ್ರಮೋಷನ್ ಆಗಿರ್ಬೋದು, ಇಲ್ಲಾಂದ್ರೆ ನೀವು ಅಂದುಕೊಂಡಂತಹ ಸ್ಯಾಲರಿನಲ್ಲಿ ಇನ್ಕ್ರಿಮೆಂಟ್ ಆಗಿರ್ಬೋದು, ಉದ್ಯೋಗದಲ್ಲಿ ಬದಲಾವಣೆ ಮಾಡಬೇಕು ಅಂತಂತ ಮಾನಸಿಕ ಸ್ಥಿತಿ ಇದ್ರೆ ಅದರಲ್ಲಿ ಒಂದು ಉತ್ತಮವಾದಂತಹ ಒಂದು ಶುಭ ಸಮಾಚಾರಗಳು ಅದನ್ನ ಕೇಳುವಂತ ಅವಕಾಶ. ಪ್ರೈವೇಟ್ ಸೆಕ್ಟರ್ ಅಲ್ಲೂ ಕೂಡ ಯಾರಿರ್ತಾರೆ ಈ ಬರುವಂತಹ ತಿಂಗಳಲ್ಲಿ ಅವರಿಗೆ ಹೊಸ ಅವಕಾಶಗಳ ಜೊತೆಗೆ ಅವರಿಗೆ ಪ್ರಶಂಸೆ ಮತ್ತೆ ಪದವಿಗಳು ಕೂಡ ಸಿಗುವಂತದ್ದು, ಇಲ್ಲಾಂದ್ರೆ ಅಪ್ರಿಶಿಯೇಷನ್ ಸಿಗುವಂತಹ ತಿಂಗಳಾಗಿರುತ್ತೆ. ಹಾಗಾಗಿ ವೃಷಭ ರಾಶಿಯವರಿಗೆ ಎಲ್ಲಾ ವಿಚಾರದಲ್ಲೂ ಕೂಡ ಸುಮಾರಷ್ಟು 12ರಲ್ಲಿ 8ರಿಂದ 9 ವಿಚಾರಗಳಲ್ಲಿ ನಿಮಗೆ ಅದ್ಭುತವಾದಂತಹ ಫಲಗಳನ್ನ ನೋಡುವಂತಹ ತಿಂಗಳಾಗಿರುತ್ತೆ. ಇದರ ಜೊತೆಗೆ ನೋಡಿ ಮಂಗಳನು ಕೂಡ ನಿಮ್ಗೆ ಲಾಭ ಸ್ಥಾನಕ್ಕೆ ಸಂಚಾರ ಆಗ್ತಾನೆ. ಕೊನೆಯ ವಾರದಲ್ಲಿ ಸುಮಾರಷ್ಟು ಮದುವೆ ವಿಚಾರ ಆಗಿರ್ಬೋದು, ಒಪ್ಪಂದ ಆಗಿರ್ಬೋದು, ನಿಮಗೆ ಶತ್ರುಗಳೇ ಮಿತ್ರರಾಗಿರ್ಬೋದು, ಯಾವುದೇ ಒಂದು ರೀತಿಯ ಡಿಸ್ಪ್ಯೂಟ್ಸ್ ಗಳಿರುತ್ತಲ್ಲ ನಿಮ್ಗೆ ನಿಮ್ಮ ಜೀವನದಲ್ಲಿ ಕೋರ್ಟ್ ಕಚೇರಿ ಆಗಿರ್ಬೋದು, ಪೊಲೀಸ್ ಸ್ಟೇಷನ್ ಓಡಾಟ ಆಗಿರ್ಬೋದು, ಯಾವ್ದೋ ವಿಚಾರದಲ್ಲಿ ಮನಸ್ತಾಪಗಳಾಗಿರ್ತಾರೆ, ಅವರ ಜೊತೆಗೆ ಹೊಂದಾಣಿಕೆ ಮತ್ತೆ ಮಿತ್ರತ್ವ ಆಗಿರ್ಬೋದು, ಮನಸ್ತಾಪಗಳನ್ನ ದೂರ ಮಾಡ್ಕೊಂಡು ಒಂದಾಗುವಂತ ಅವಕಾಶಗಳಿರುತ್ತೆ. ಜೊತೆಗೆ ನಿಮಗೆ ಉತ್ತಮವಾದಂತಹ ಲಾಭ, ಎದುರಿನ ವ್ಯಕ್ತಿಗೂ ಕೂಡ ನೀವು ಲಾಭ ಮಾಡ್ಕೊಳ್ಳುವಂತಹ ಅವಕಾಶಗಳು. ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಇರ್ತೀರಾ ಅಂತವ್ರಿಗೆ ತುಂಬಾ ಉತ್ತಮವಾದಂತಹ ಲಾಭ ನೋಡಬಹುದು. ಜೊತೆಗೆ ಮದುವೆ ಜೀವನದಲ್ಲಿ ಮನಸ್ತಾಪಗಳನ್ನು ಕೂಡ ದೂರ ಮಾಡುವಂತಹ ಯೋಗಗಳು ಬರುತ್ತೆ. ಡಿಸ್ಪ್ಯೂಟ್ಸ್ ಅನ್ನ ಸರಿ ಮಾಡ್ಕೊಳ್ಳುವಂಥದ್ದು, ಪತಿ ಪತ್ನಿಯರು ಯಾರು ದೂರ ಆಗಿರ್ತಾರೋ ಅವರು ಒಂದಾಗುವಂತ ಅವಕಾಶ ಮತ್ತೆ ಮರು ಹೊಂದಾಣಿಕೆ ಮಾಡ್ಕೊಳ್ಳುವಂತಹ ಯೋಗಗಳಿದೆ. ಹಾಗಾಗಿ ಯಾವುದೇ ರೀತಿಯ ಒಂದು ಕೋರ್ಟ್ ಕಚೇರಿಗೆ ಹತ್ತಿದಂತಹ ಮದುವೆ ವಿಚಾರಗಳೆಲ್ಲ ಮತ್ತೆ ನೀವು ಒಂದಾಗುವಂತ ಅವಕಾಶಗಳಿದೆ. ಆ ನಿಟ್ಟಿನಲ್ಲಿ ಪ್ರಯತ್ನ ಪಟ್ರೆ ಈ ಬರುವಂತ ತಿಂಗಳು ಸಕ್ಸಸ್ ಆಗುವಂತ ಯೋಗಗಳು ವೃಷಭ ರಾಶಿ, ವೃಷಭ ಲಗ್ನದವರಿಗಿದೆ. ಜೊತೆಗೆ ನೋಡಿ ಹಳೆ ಸಮಸ್ಯೆಗಳಾಗಿರ್ಬೋದು, ಹಳೆ ಡಿಸ್ಪ್ಯೂಟ್ಗಳು ಹಾಗೆ ಕಂಟಿನ್ಯೂ ಆಗಿರುತ್ತೆ. ಅದರಲ್ಲೂ ಕೂಡ ಸ್ವಲ್ಪ ಒತ್ತಡ ಜಾಸ್ತಿ ಇರುತ್ತೆ. ಕೆಲಸ ಕಾರ್ಯಗಳಲ್ಲಿ ಮತ್ತೆ ನಿಮ್ಮ ಹೆಸರು, ಕೀರ್ತಿ, ಗೌರವವನ್ನ ಮ್ಯಾನೇಜ್ ಮಾಡ್ಬೇಕಾದಂತಹ ಒತ್ತಡ ಇರುತ್ತೆ. ಸಾಮಾಜಿಕ ಜೀವನದಲ್ಲಿ ಯಾರಿರ್ತಾರೋ ಅಂತರೂ ಕೂಡ ಅವರ ಹೆಸರನ್ನ, ಕೀರ್ತಿಯನ್ನ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡ್ಕೊಂಡು ಹೋಗೋದು ಒಂದು ಜವಾಬ್ದಾರಿ ಇರುತ್ತೆ. ನಿಮ್ಮ ಕೆಲಸ ಕಾರ್ಯಗಳು ತುಂಬಾ ಲೇಟ್ ನೈಟ್ ವರ್ಗ ಆಗಿರ್ಬೋದು, ತುಂಬಾ ರಾತ್ರಿ ಇಡೀ ಕೆಲಸ ಮಾಡ್ಬೇಕಾದಂತಹ ಅನಿವಾರ್ಯತೆ ಕೂಡ ಇರುತ್ತೆ. ಕೆಲಸದ ಹೊರೆ ಆಫೀಸಲ್ಲಿ ಇದ್ದವರು ಕೂಡ ಮನೆಗೆ ತಗೊಂಡು ಬಂದು ಕೆಲಸ ಮಾಡ್ಬೇಕಾದಂತಹ ಅನಿವಾರ್ಯತೆ ಕೂಡ ಇರುತ್ತೆ. ಜೊತೆಗೆ ನಿಮಗೆ ದೂರದ ಪ್ರಯಾಣ, ಕೆಲಸ ಕಾರ್ಯಗಳ ಮೇಲೆ ಓಡಾಟಗಳು ಕೂಡ ಬರುವಂತಹ ತಿಂಗಳಿರುತ್ತೆ. ಮಾಡಿದಂತಹ ಪ್ರಯತ್ನಕ್ಕೆ ಸಂಪೂರ್ಣವಾದಂತಹ ಫಲಗಳನ್ನು ಕೂಡ ನೀವು ನಿರೀಕ್ಷೆ ಮಾಡುವಂತಹ ಯೋಗಗಳಿದೆ. ಹಾಗೆ ಯಾರು ಈ ಬರುವಂತಹ ಒಂದು ತಿಂಗಳಲ್ಲಿ ವೃಷಭ ರಾಶಿ, ವೃಷಭ ಲಗ್ನದವರು ರಾಜಕೀಯದಲ್ಲಿ ಇರ್ತಾರೆ ಅಂತವರಿಗೆ ರಾಜಕೀಯದಲ್ಲಿ ತುಂಬಾ ಉತ್ತಮವಾದಂತಹ ಅನುಕೂಲ ಅವಕಾಶಗಳು ಮೊದಲು 2 ವಾರಗಳ ಕಾಲ ಇರುತ್ತೆ. ಈ ಹಂತದಲ್ಲಿ ಮಾಡಿದಂತಹ ಸ್ಪರ್ಧೆ ಆಗಿರ್ಬೋದು, ಪೈಪೋಟಿ ಆಗಿರ್ಬೋದು, ನಿಮ್ಮ ಸಮಯ ಆಗಿರ್ಬೋದು, ಹೂಡಿಕೆ ಮಾಡಿದ್ರೆ ಅದರಿಂದ ಮುಂದೆ ಬರುವಂತಹ ದಿನಗಳಲ್ಲಿ ನಿಮಗೆ ಅನುಕೂಲಗಳಾಗುವಂತಹ ಯೋಗಗಳಿದೆ. ಕೊನೆಯ ವಾರದಲ್ಲಿ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆ ವಹಿಸ್ಕೋಬೇಕಾಗುತ್ತೆ. ರವಿ ಮತ್ತೆ ಗುರು ನಿಮಗೆ ವ್ಯಯಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ಯಾವುದೇ ರೀತಿಯ ಟ್ಯಾಕ್ಸ್ ರಿಲೇಟೆಡ್ ಆಗಿರ್ಬೋದು, ಮತ್ತೆ ಯಾವುದೇ ಒಂದು ರೀತಿಯ ಭೂಮಿಗೆ ಸಂಬಂಧಪಟ್ಟಂತಹ ದುಡ್ಡು ಕಾಸಿನ ವಿಚಾರದಲ್ಲಿ ಹೆಚ್ಚಿನ ಖರ್ಚುಗಳಾಗಿರ್ಬೋದು, ಇಲ್ಲಾಂದ್ರೆ ಆ ಸಂಬಂಧಪಟ್ಟಂತಹ ಒಂದು ಬಿಲ್ ಪೇಮೆಂಟ್ ಆಗಿರ್ಬೋದು, ದಂಡ ಕಟ್ಟೋದಾಗಿರ್ಬೋದು ನೋಡುವಂತಹ ಸಾಧ್ಯತೆಗಳಿರುತ್ತೆ. ಆದರೆ ಒಟ್ಟಾರೆ ವೃಷಭ ರಾಶಿ, ವೃಷಭ ಲಗ್ನದವರು ಬರುವಂತಹ ಸಂಪೂರ್ಣ ತಿಂಗಳು ನಿಮಗೆ ಸುಮಾರಷ್ಟು ವಿಚಾರಗಳಲ್ಲಿ ಯಶಸ್ಸು, ಕೀರ್ತಿ, ಗೌರವ ಮತ್ತೆ ಸಮಸ್ಯೆಗಳಿಂದ ಆಚೆ ಬರುವಂತಹ ತುಂಬಾ ಉತ್ತಮವಾದಂತಹ ಸಮಯ. ಏನು ಪರಿಹಾರವನ್ನ ಮಾಡ್ಕೋಬೇಕು ಅಂದ್ರೆ ನೋಡಿ, ಮುಖ್ಯವಾಗಿ ಶನಿ ಮತ್ತೆ ಮಂಗಳನ ನಿಮ್ಮ ದಶಮ ಸ್ಥಾನದ ಸಂಚಾರ ಆಗ್ತಿರೋದ್ರಿಂದ ಕೆಲಸದ ಒತ್ತಡ ಮತ್ತೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳನ್ನ ನೋಡ್ಬೋದು. ಹಾಗಾಗಿ ಈಶ್ವರನಿಗೆ ಒಂದು ಪ್ರಾರ್ಥನೆ ಮಾಡೋದಾಗಿರ್ಬೋದು, ಈಶ್ವರನಿಗೆ
ಜಲಾಭಿಷೇಕವನ್ನ ಮಾಡಿಸೋದು ಪ್ರತಿ ಸೋಮವಾರ ಮತ್ತೆ ಶನಿವಾರ. ಅದರಿಂದ ನಿಮ್ಮ ಒಂದು ಭಾವನೆ, ಯೋಚನೆ ಮತ್ತೆ ನೀವು ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಅನುಕೂಲಗಳಾಗತ್ತೆ. ಇದರ ಜೊತೆಗೆ ಮಂಗಳನ ಪರಿಹಾರವನ್ನ ಮಾಡ್ಕೊಳ್ಳಿ. ಆಗುವಂತಹ ನಷ್ಟ ಆಗಿರ್ಬೋದು, ಅನಾನುಕೂಲತೆಗಳಾಗಿರ್ಬೋದು, ಕೆಲಸದ ಒತ್ತಡ ಮತ್ತೆ ಪೈಪೋಟಿ ಇರುತ್ತೆ. ಅದರಲ್ಲಿ ಜಯ ಬರುವಂತದ್ದು. ಪ್ರತಿ ಮಂಗಳವಾರ ಕೆಂಪು ವಸ್ತ್ರದ ಜೊತೆಗೆ ತೊಗರಿಕಾಳನ್ನ ದಾನ ಮಾಡಿ, ಸುಬ್ರಹ್ಮಣ್ಯನಿಗೆ ವಿಭೂತಿಯ ಅಲಂಕಾರವನ್ನ ಮಾಡಿಸಿ, ಅದರಿಂದ ತುಂಬಾ ಅದ್ಭುತವಾದಂತಹ ಫಲವನ್ನ ನಿರೀಕ್ಷೆ ಮಾಡಬಹುದು. ಇದರ ಜೊತೆಗೆ ಗುರುವಿನ ಆರಾಧನೆಯನ್ನ ಮಾಡಿ ನಿಮಗೆ ಬರುವಂತಹ ಲಾಭ ಆಗಿರ್ಬೋದು, ಆಕಸ್ಮಿಕ ಲಾಭ ಆಗಿರ್ಬೋದು, ಯಾವುದೋ ಒಂದು ರೀತಿಯಲ್ಲಿ ಕೋರ್ಟ್ ಕಚೇರಿ ವಾದ ವಿವಾದಗಳಿದ್ರೆ ಅದರಿಂದ ದೂರ ಬರುವಂತ ಯೋಗ ಇರುತ್ತೆ. ಗುರು ದತ್ತಾತ್ರೇಯ ಆರಾಧನೆ ಮಾಡೋದು ಪ್ರತಿ ಗುರುವಾರ ದಿವಸ ಎಲ್ಲ ರಾಯರ ಆರಾಧನೆ ಮಾಡೋದಾಗಿರ್ಬೋದು. ಗುರುವಿನ ಸೇವೆ ಮಾಡೋದ್ರಿಂದ ಅದ್ಭುತವಾದಂತ ಫಲ. ಸಾಧ್ಯವಾದರೆ ಗುರುವಿಗೆ ಕಡಲೆಕಾಳಿನ ಜೊತೆಗೆ ಒಂದು ಹಳದಿ ವಸ್ತ್ರವನ್ನ ದಾನ ಮಾಡಿ, ಜೊತೆಗೆ ಸ್ವಲ್ಪ ಮಟ್ಟಿಗೆ ದಕ್ಷಿಣದ ಜೊತೆಗೆ ದಾನ ಮಾಡೋದ್ರಿಂದ ತುಂಬಾ ಅದ್ಭುತವಾದಂತಹ ಫಲ ಮತ್ತೆ ಗುರುವಿನ ನೆಗೆಟಿವಿಟಿ ಇದ್ರೆ ಕಮ್ಮಿ ಆಗುವಂತಹ ಯೋಗಗಳಿರುತ್ತೆ. ಹೇಳಿದಂತಹ ಪರಿಹಾರವನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.